ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾರು ಆರಾಮಾಗಿದ್ದಾಳ? ಹಾಂ, ಆರಾಮಾಗಿ ಇದ್ದಾಳೆ ದೊಡ್ಡ ಯಜಮಾನ್ರೆ. ಅಲ್ಲ, ಮನೇಲೇನು ಸಮಸ್ಯೆ ಇಲ್ಲ ತಾನೆ? ಇಲ್ಲ ಇಲ್ಲ ದೊಡ್ಡ ಯಜಮಾನ್ರೆ. ಸಾರ್ಥಿ, ನೀವು ನನಗೆ ಹೆಣ್ಣು ಕೊಟ್ಟಿರೋ ಮಾವ, ಅದಕ್ಕಿಂತ ಹೆಚ್ಚಾಗಿ ನನ್ನ ಚಿಕ್ಕ ವಯಸ್ಸಿಂದ ಸಾಕಿ ತಂದೆ ಸ್ಥಾನದಲ್ಲಿರೋರು. ದಯವಿಟ್ಟು ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡಬೇಡಿ ಸಾರ್ಥಿ. ನಾನು ನಿನ್ನೆ ಪಾರು ಕಾಲ್ ಮಾಡಿದ್ದೆ, ಅವಳು ನನ್ನ ಹತ್ರ ಸರಿಯಾಗಿ ಮಾತಾಡಲೇ ಇಲ್ಲ. ಏನೋ ತಲೆನೋವು ಅಂತ ಹೇಳ್ತಾ ಇದ್ಲು, ಮಲಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ಲು. ನೋಡಿ ಸಾರ್ಥಿ, ಅವಳು ತಲೆನೋವಿಗೆಲ್ಲ ಮಲ್ಗೋಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನಾನು ಅವಳ ಹತ್ರ ಡೈರೆಕ್ಟಾಗಿ ಕೇಳಿದ್ರೆ ಅವಳು ನನ್ನ ಹತ್ರ ಸತ್ಯ ಹೇಳಲ್ಲ ಅಂತಲೂ ಗೊತ್ತಿದೆ. ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ಅಲ್ಲಿ ಏನಾಗ್ತಿದೆಯೋ ಅನ್ನೋ ಟೆನ್ಷನಲ್ಲಿ ನಂಗೆ ಇಲ್ಲಿ ಕರೆಕ್ಟಾಗಿ ಕೆಲಸನೂ ಮಾಡೋದಕ್ಕಾಗ್ತಾ ಇಲ್ಲ. ದಯವಿಟ್ಟು ಅಲ್ಲಿ ಏನಾಗ್ತದೆ ಅಂತ ಹೇಳಿ. ಹೇಳ್ತೀನಿ ದೊಡ್ಡ ಯಜಮಾನ್ರೆ, ಆದರೆ ನಾನು ಹೇಳಿದೆ ಅಂತ ಪಾರು ಗೊತ್ತಾಗಬಾರ್ದು. ಖಂಡಿತ ಹೇಳಲ್ಲ ಸಾರ್ಥಿ. ದೊಡ್ಡ ಯಜಮಾನ್ರೆ, ನೀವು ಇಲ್ಲದೇ ಇರೋ ಸಂದರ್ಭದಲ್ಲಿ ಮನೇಲಿ ಏನೇನೋ ಘಟನೆಗಳಾಗೋಯ್ತು. ಜನನಿ ಹೋಗ್ತಾ ಇದ್ದ ಹಾಗೆ ನೀನು ಆಫೀಸಿಗೆ ಹೋಗ್ಬೇಕು. ಹೋಗ್ತೀಯಾ? ಅಲ್ಲ ಅಖಿಲ, ಅದು ಪ್ಲೀಸ್, ನೋ ಮೋರ್ ಡಿಸ್ಕಷನ್. ದಿಸ್ ಇಸ್ ಮೈ ಆರ್ಡರ್. ಏನು? ಅಮ್ಮ ಪಾರನ್ನ ಆಫೀಸ್ಗೆ ಹೋಗಿ ಕೇಳಿದ್ರ? ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ ಸಾರ್ಥಿ. ನನಗೂ ಅಷ್ಟೇ ದೊಡ್ಡ ಯಜಮಾನ್ರೆ. ಅದಕ್ಕೆ ನಿನ್ನೆಯಿಂದ ಎಲ್ಲರೂ ಗಾಬರಿಲಿದ್ದೀವಿ. ನೀವೇನು ತಲೆ ಕೆಡಿಸ್ಕೊಂಬಿಡಿ ಸಾರ್ಥಿ, ನಾನಿದ್ದೀನಿ. ಅವಳು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ನಾನು ಕಾವಲಾಗಿರ್ತೀನಿ. ಅವಳು ಧೈರ್ಯದಿಂದ ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಾರ, ನಾನು ಸಪೋರ್ಟ್ ಮಾಡ್ತೀನಿ. ಏನೋ ನನಗಂತೂ ಏನು ಮಾಡಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ ದೊಡ್ಡ ಯಜಮಾನ್ರೆ. ಸರಿ ಸಾರ್ಥಿ, ನಾನು ಪಾರು ಹತ್ರ ಮಾತಾಡ್ತೀನಿ, ಆಯ್ತಾ? ಸರಿ ದೊಡ್ಡ ಯಜಮಾನ್ರೆ. ಗುಡ್ ಈವ್ನಿಂಗ್ ಮ್ಯಾಮ್. ಕುಮಾರ್, ನಾಳೆಯಿಂದ ನಾನು ಆಫೀಸಿಗೆ ಬರ್ತಾ ಇಲ್ಲ. ಯಾಕೆ ಮ್ಯಾಮ್? ನನ್ನ ಬದಲು ನಮ್ಮ ಭಾವನ ವೈಫ್, ಐ ಮೀನ್ ಪಾರ್ವತಿಯವರು ಆಫೀಸಿಗೆ ಬರ್ತಾ ಇದ್ದಾರೆ. ಓಕೆ ಮ್ಯಾಮ್. ನಾಳೆ ಅವ್ರು ಆಫೀಸಿಗೆ ಬಂದಾಗ ನಮ್ಮ ಆಫೀಸ್ ಪ್ರೆಸೆಂಟ್, ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ, ಬಿಸ್ನೆಸ್ ಮೀಟಿಂಗ್ಸ್ ಬಗ್ಗೆ ಎಲ್ಲ ಅಪ್ಡೇಟ್ ಕೊಡಿ. ಎಸ್ ಮ್ಯಾಮ್. ಹಾಗಾದರೆ ಇನ್ಮೇಲಿಂದ ಪಾರ್ವತಿ ಮ್ಯಾಮೇ ನಮ್ಮ ಬಾಸ. ಸದ್ಯಕ್ಕೆ ಹೇಳ್ದಷ್ಟು ಮಾಡಿ. ಸಾರಿ ಮ್ಯಾಮ್. ಜನನಿ ಪುಟ್ಟ, ನನಗೇನೋ ಈಗ ನಿಮ್ಮ ಅತ್ತೆ ತೊಗೊಂಡಿರೋ ನಿರ್ಧಾರ ಇಷ್ಟ ಆಗ್ತಿಲ್ಲ ಕಣಮ್ಮ. ಅಲ್ಲದೆ ಈಗ ನಾನು ಯಾರಿಗೋ ಫೋನ್ ಮಾಡಿ ಪಾರ್ವತಿಗೆಲ್ಲನೂ ಹೇಳಿ ಅಂತ ಹೇಳಿದ್ದು ಕೂಡ ನನಗಿಷ್ಟ ಆಗಿಲ್ಲ ಕಣಮ್ಮ. ಮತ್ತಿನ್ನೇನು ಮಾಡು ಅಂತೀರಾ? ನನ್ನ ಮನೇಲಿ ಇರಲ್ಲ, ಆಫೀಸಿಗೆ ಹೋಗ್ತೀನಿ ಅಂತ ಅತ್ತೆ ಹತ್ರ ಜಗಳ ಮಾಡು ಅಂತೀರಾ? ಹಾಗೆ ಮಾಡು ಅಂತ ಹೇಳಿದ್ನ ನಾನು. ಮತ್ತೆ ಅತ್ತೆ ಹೇಳಿದ್ರು ಅಂದಮೇಲೆ ಹ್ಞೂ ಅಂತ ಆ ಮಾತನ್ನ ಕೇಳಬೇಕು ತಾನೆ? ನಿಜ ಕಣಮ್ಮ. ಆದರೆ ಅವ್ರೇನಾದರೂ ಪಾರ್ವತಿನ ಬೆಳೆಸೋ ಯೋಚನೆ ಮಾಡಿದ್ರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.